ಎಸ್ತೇರಳ ಪುಸ್ತಕ 5ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. ಅವನು ಪ್ರಾಕಾರದಲ್ಲಿ ನಿಂತಿರುವ ಎಸ್ತೇರ್ ರಾಣಿಯನ್ನು ಕಂಡ ಕೂಡಲೇ ಆಕೆಯ ಮೇಲೆ ದಯವಿಟ್ಟು ತನ್ನ ಕೈಯಲ್ಲಿದ್ದ ಸುವರ್ಣ ದಂಡವನ್ನು ಆಕೆಯ ಕಡೆಗೆ ಚಾಚಿದನು. ಎಸ್ತೇರಳು ಸಮೀಪಕ್ಕೆ ಹೋಗಿ ದಂಡದ ತುದಿಯನ್ನು ಮುಟ್ಟಲು ಅರಸನು ಆಕೆಗೆ, ಎಸ್ತೇರ್ ರಾಣಿಯೇ, ನಿನಗೇನು ಬೇಕು? ನಿನ್ನ ವಿಜ್ಞಾಪನೆ ಯಾವುದು? ನನ್ನ ಅರ್ಧ ರಾಜ್ಯವನ್ನು ಕೇಳಿದರೂ ನಿನಗೆ ಕೊಡುತ್ತೇನೆ ಅಂದನು. ಗಮನಿಸ್ರಿ, ಕಿಂಗ್ಲಿ ಅಥಾರಿಟಿ, ರಾಜನ ಅಧಿಕಾರದ ಕುರಿತು ನಿಂತು ಮಾತನಾಡಿದೆ. ಕೆಲವರ ಒಳಗಡೆ ದೇವರು ಈ ರಾಜದಂಡದ ಪ್ರಕಟಣೆ, ರೆವಲೇಷನ್ ಆಫ್ ದ ಸೆಪ್ಟರ್, ಅದನ್ನು ಕೊಡ್ತಾರೆ ಅಂತ ಹೇಳಿದೆ. ಸಭೆಯ ಮೂಲಕ ದೇವರು ಕೆಲ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳಿದೆ. ಅಲ್ಲಿಂದ ಮಾರ್ಪಾಡಾಗಿ ವ್ಯಕ್ತಿಗತವಾಗಿ ದೇವರು ಕೆಲವರ ಕೈಗೆ ಅಧಿಕಾರವನ್ನು ಕೊಡಲಿಕ್ಕೆ ಹೋಗ್ತಾನೆ ಅಂತಲೂ ಹೇಳಿದೆ. ದೇವರಿಗೆ ಬದಲಾಗಿ ಇನ್ನು ದೇವರು ಇಳಿದು ಬರೋ ಅವಶ್ಯಕತೆ ಇಲ್ಲ. ದೇವರಿಗೆ ಬದಲಾಗಿ ದೇವರು ನಿಮ್ಮನ್ನು ಅಧಿಕಾರ ಕೊಟ್ಟು ಕಳಿಸ್ತಾನೆ. ಈ ವರ್ಷಕ್ಕೆ ದೇವರು ಕೊಟ್ಟಿರುವಂಥ ವಾಗ್ದಾನ ಸುವರ್ಣ ದಂಡ ಮತ್ತು ದೈವಿಕವಾದ ಅನುಮೋದನೆ. ಸುವರ್ಣ, ದ ಗೋಲ್ಡನ್ ಸೆಪ್ಟರ್ ಆ್ಯಂಡ್ ಡಿವೈನ್ ಅಪ್ರೂವಲ್. ಇವತ್ತು ಅಲ್ಪ ಸಮಯ ನಾನು ಡಿವೈನ್ ಅಪ್ರೂವಲ್ನ ಕುರಿತು ಮಾತನಾಡ್ತೀನಿ, ದೈವಿಕವಾದ ಅನುಮೋದನೆ ಕುರಿತು ಮಾತನಾಡ್ತೀನಿ. ನಾವು ಓದಿದಂಥ ವಾಕ್ಯದಲ್ಲಿ ಎಸ್ತೇರನ ಪುಸ್ತಕದ ಆ ಚರಿತ್ರ ಭಾಗ ಸ್ವಲ್ಪ ಅರ್ಥ ಮಾಡಿಕೊಡ್ರಿ. ಹಿಂದೂಸ್ತಾನ್ ಎನ್ನುವ ಹೆಸರು ಈ ಪುಸ್ತಕದಲ್ಲೇ ಬಂದಿದೆ. ಇಂಡಿಯಾದಿಂದ ಇಥಿಯೋಪಿಯಾವರೆಗೂ, ಐಥಿಯೋಪಿಯಾ ದೇಶದವರೆಗೂ ಹೆಚ್ಚು ಕಡಿಮೆ 127 ಸಂಸ್ಥಾನಗಳನ್ನು ಆಳ್ವಿಕೆ ಮಾಡ್ತಾ ಇದ್ದವನು ಅಹಸ್ವೇಶ್ರೋಷನ ಆದ ಅರಸನು. ಯಹೂದ ಜನರಲ್ಲಿ ಅನ್ಯ ಜನರಾಗಿ ದಾಸತ್ವದಲ್ಲಿ ಹಿಡಿಯಲ್ಪಟ್ಟವರಾಗಿದ್ದಾರೆ. ಅಧಿಕಾರ ಇರೋದು ಅವರ ಕೈಯಲ್ಲಿ. ಆ ಅಧಿಕಾರದ ಮದ ಒಬ್ಬನ ಒಳಗಡೆ ಹತ್ತಿತು. ಅಲ್ಲೊಬ್ಬ ಮನುಷ್ಯ ಎದ್ದೊಳ್ತಾನೆ, ಅವನ ಹೆಸರು ಆಮಾನನು. ಇವನ ಉದ್ದೇಶ ಒಂದು ವ್ಯಕ್ತಿ ಅಲ್ಲ, ಆದರೆ ಇಡೀ ಯಹೂದ ಕುಲವನ್ನು, ಯಹೂದ ಜನರನ್ನು ಸಂಪೂರ್ಣವಾಗಿ ಗುಂಪಾಗಿ ನಾಶ ಮಾಡೋದು ಇವನ ಉದ್ದೇಶ. ಆದರೆ ದೇವರ ವಾಗ್ದಾನದ ಸಂತತಿಗಳನ್ನು ಯಾವ ದುಷ್ಟನು ಪ್ಲ್ಯಾನ್ ಮಾಡಿದ್ರು, ಯಾವ ದುರ್ಮಾರ್ಗಿಯು ಪ್ಲ್ಯಾನ್ ಮಾಡಿದ್ರು ನಾಶ ಮಾಡೋಕ್ಕಾಗಲ್ಲ. ಕಾರಣ ದೇವರವರ ಕೂಡ ಇದ್ದಾನೆ. ಇವನ ಒಳಗಡೆ ಈ ಕೆಟ್ಟ ಚಿಂತೆ ಯಾಕೆ ಬಂತು? ಇವನ ಒಳಗಡೆ ಯಹೂದ ಜನರ ಕುರಿತಾದಂಥ ದ್ವೇಷ ಯಾಕೆ ಬಂತು? ಕಾರಣ ಒಬ್ಬ ಮೊರ್ದೆಕಾಯಿನು ಅವನು ಯಹೂದನಾಗಿದ್ದನು. ಅವನ ಪ್ರಮಾಣದ ಪ್ರಕಾರ ನಿನ್ನ ದೇವರಾದ ಯೆಹೋವನಲ್ಲದೆ ಮತ್ಯಾವುದಕ್ಕೂ ಯಾರಿಗೂ ಅಡ್ಡ ಬೀಳಬಾರದು ಎಂಬ ಪ್ರಮಾಣದಲ್ಲಿ ನಿಂತು ದೇವರನ್ನ ಆರಾಧನೆ ಮಾಡುವ ಭಕ್ತನು. ಅರ್ಥ ಮಾಡ್ಕೊಳ್ರಿ, ಅವನು ಯಾರಿಗೂ, ನಿನ್ನ ದೇವರಾದ ಯೆಹೋವನಲ್ಲದೆ ಆಕಾಶದ ಕೆಳಗಡೆ, ಭೂಮಿಯ ಮೇಲ್ಗಡೆ, ಜಲದ ಒಳಗಡೆ ಯಾವುದೇ ವಿಧವಾದ ವಿಗ್ರಹಗಳನ್ನು, ಮೂರ್ತಿಗಳನ್ನು ಮಾಡ್ಕೊಳ್ಬಾರ್ದು. ಅವುಗಳಿಗೆ ಅಡ್ಡ ಬೀಳಬಾರ್ದು. ಯಾವ ಮನುಷ್ಯನಿಗೂ ಅಡ್ಡ ಬೀಳಬಾರ್ದು. ಸಾಷ್ಟಾಂಗವಾಗಿ ಎರಗಬೇಕು ಅನ್ನೋದು ಅಂದರೆ ವರ್ಷಿಪಿಂಗ್, ಆರಾಧನೆಯ ಮತ್ತೊಂದು ಭಾಗ ಸಾಷ್ಟಾಂಗವಾಗಿ ಎರಗೋದು. ಅಡ್ಡ ಬೀಳು, ದೀರ್ಘ ದಂಡವ ಬೀಳು
ದೀರ್ಘ ದಂಡ ಬೀಳೋದು. ಎಲ್ಲರೂ ಆಮಾನನಿಗೆ ಅಡ್ಡ ಬೀಳ್ತಾ ಇದ್ರು. ದೇವರ ವಾಕ್ಯ ಎಸ್ತರನ ಪುಸ್ತಕ 3:2 ಹೇಳುತ್ತೆ, ಅರಸನು ರಾಜ ನಿವೇಶನದಲ್ಲಿ ಇರುವ ರಾಜ ಸೇವಕರೆಲ್ಲರೂ ಆಮಾನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕೆಂದು ಅಪ್ಪಣೆ ಮಾಡಿದ್ದರಿಂದ ಎಲ್ಲರೂ ಹಾಗೆ ಮಾಡ್ತಾ ಇದ್ರು. ಆದರೆ ಮೊರ್ದೆಕೈಯು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ಲ. ಇವನಿಗೆ ಕೋಪ ಬರೋದಕ್ಕೆ ಕಾರಣ, ಎಲ್ಲರೂ ಅಡ್ಡ ಬೀಳ್ತಾರೆ, ಈ ಮೊರ್ದೆಕೈ ಯಹೂದನು ಅಡ್ಡ ಬೀಳೋದಿಲ್ಲ. ದೇವರು ನನಗೆ ಹೀಗೆ ಹೇಳಿದನು, ಶತ್ರುವಿನ ಉದ್ದೇಶ ಸತ್ಯದಲ್ಲೂ ಆತ್ಮದಲ್ಲೂ ಆರಾಧನೆ ಮಾಡುವ ದೇವರ ಜನರನ್ನು ನಾಶ ಮಾಡುವುದು. ನೀವು ದುರಾತ್ಮನಿಗೆ ಅಡ್ಡ ಬೀಳ್ರಿ, ನಿಮಗೇನು ತೊಂದರೆ ಇಲ್ಲ. ಆದರೆ ಪ್ರಮಾಣದಲ್ಲಿ ನಿಂತ್ಕೊಳ್ರಿ, ನಿಮಗೆ ವಿರುದ್ಧವಾಗಿ ಆಮಾಂದಿರು ಎದ್ದೇಳ್ತಾರೆ. ಹಲ್ಲೆಲೂಯಾ. ಅದರ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ದೇವರನ್ನ ಮಾತ್ರ ಆರಾಧನೆ ಮಾಡ್ತೇನೆ ಎಂದು ಹೇಳಿದ ಕುಟುಂಬಗಳಿಗೆ ವಿರುದ್ಧವಾಗಿ ಎದ್ದು ಬರುವ ಕೆಲವೊಂದು ಆಮಾನ್ ಶಕ್ತಿಗಳು, ಅಂದರೆ ಸಕಲ ಅಧಿಕಾರ, ಸ್ಥಾನ, ಪದವಿ, ಶಿಫಾರಸ್ಸು, ಭಯಂಕರವಾದ ಪ್ರಾಬಲ್ಯ, ಇದೆಲ್ಲ ಇರುವಂಥ ಶಕ್ತಿಗಳು ಮಾನಸಿಕವಾಗಿ ಅವರ ಎದುರಿಗೆ ನಿಲ್ಲೋದಕ್ಕೂ ಅವರಿಗೆ ವಿರುದ್ಧವಾಗಿ ಹೋರಾಟ ಮಾಡೋಕ್ಕೆ ನಮಗೆ ಸಾಮರ್ಥ್ಯ ಇರೋದಿಲ್ಲ ಮಾನಸಿಕವಾದ ಬುದ್ಧಿಯಲ್ಲಿ. ಆದರೆ ಎಸ್ತರಳಿಗೆ ಒಂದು ಕಾರ್ಯ ಅರ್ಥವಾಯಿತು. ಈ ಎಲ್ಲ ಅರಸನಿಗಿಂತ ಮೇಲೊಬ್ಬ ದೊಡ್ಡ ಅರಸನಿದ್ದಾನೆ, ಪರಲೋಕದಲ್ಲಿ ದೊಡ್ಡ ಅರಸನಿದ್ದಾನೆ. ಈ ದೇಶದ ಆಳ್ವಿಕೆಯು ಅವನ ಕೈಯಲ್ಲೇ ಇದೆ. ಅವನು ಸುವರ್ಣ ದಂಡ ಚಾಚಿದ್ರೆ ಸಾಕು, ಈ ಅವಸ್ಥೆಗೆ ಬದಲಾವಣೆ ಬರುತ್ತೆ ಅಂತ ಎಸ್ತೇರಳು ಚೆನ್ನಾಗಿ ಅರ್ಥ ಮಾಡಿಕೊಂಡ್ಳು. ಓ ರಬ ಶಂಧರಾಧನ ಹಸ್ಕಲ ಬೋಧಿನಿ. ಆಮೇ ದೇವರಾತ್ಮ ನನಗೆ ಹೇಳಿದನು, ಈ ವರ್ಷ ದೇವರ ಸಮಯವನ್ನು ಅರ್ಥ ಮಾಡಿಕೊಳ್ಳುವ ಕೆಲವೊಂದು ಮೊರ್ದೆಕೈರನ್ನು, ಎಸ್ತರಳರನ್ನು ದೇವರು ಎಬ್ಬಿಸಲಿಕ್ಕೆ ಹೋಗ್ತಾನೆ. ದೇವರು ಎಬ್ಬಿಸಲಿಕ್ಕೆ ಹೋಗ್ತಾನೆ. ದ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸಮಯ ಬಹಳ ಮುಖ್ಯ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡ್ರಿ, ಬಹಳ ಬೆಲೆ ಉಳ್ಳದು ಎಂದು ಎಣಿಸ್ಬೇಕು ನೀವು. ಸಮಯ, ಇಸಾಕಾರ್ ಎಂಬ ಒಂದು ಕುಲ ಇದೆ. ಇಸಾಕಾರ್ ಕುಲ ಸಮಯೋಚಿತ ಜ್ಞಾನವುಳ್ಳಂಥ ಒಂದು ಕುಲ. ಅವರಿಗೆ ಚೆನ್ನಾಗಿ ಗೊತ್ತು ಸಮಯವನ್ನು ತಕ್ಕ ರೀತಿಯಲ್ಲಿ ಉಪಯೋಗಿಸೋದಕ್ಕೆ. ಒಂದು ಉದಾಹರಣೆ ಕೊಡ್ತೇನೆ. ಎಸ್ತರ್ ರಾಜಸ್ಥಾನಕ್ಕೆ ಬರಲಿಕ್ಕೆ ಅವಳಿಗೆ ಅರ್ಹತೆ ಇರಲಿಲ್ಲ. ದ ಟೈಮ್, ಸಮಯ. ಮೊದಲು ಚಾನ್ಸ್ ಸಿಕ್ಕಿದ್ದು ವಷ್ಟಿ ರಾಣಿಗೆ. ಅವಳು ಅದನ್ನು ಕೇರ್ಲೆಸ್ ಮಾಡಿದ್ಲು. ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್. ದೇವರು ಕೆಲವೊಂದನ್ನು ತಳ್ಳಿ, ಕೆಲವರನ್ನ ತಳ್ಳಿ, ಕೆಲವರನ್ನ ಆ ಸ್ಥಾನಕ್ಕೆ ತಗೊಂಬರ್ತಾನೆ. ದಟ್ ಈಸ್ ಇನ್ ಟೈಮ್, ಕರೆಕ್ಟ್ ಸಮಯಕ್ಕೆ, ಕರೆಕ್ಟ್ ಸಮಯಕ್ಕೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಕಾಲವು ಕ್ಲುಪ್ತವಾಗಿದೆ. ಎಲ್ಲದಕ್ಕೂ ಆಕಾಶದ ಕೆಳಗಡೆ, ಭೂಮಿಯ ಮೇಲ್ಗಡೆ ಎಲ್ಲದಕ್ಕೂ ನಿಯಮಿತ ಕಾಲ ಉಂಟು. ಆಮೇಲೆ ಈ ಟೈಮಿಂಗ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಆದರೆ ಆಶೀರ್ವಾದಕ್ಕೆ ಬದಲು
ನೀವು ಶಾಪನ ತಗೊಬೋದು. ಆಶೀರ್ವಾದ ನಿಮ್ಮನ್ನು ಹುಡ್ಕೊಂಬರುತ್ತೆ. ಆಮೇಲೆ ವಷ್ಟಿ ರಾಣಿಗೆ ಆಶೀರ್ವಾದ, ಅವಳಿಗೆ ಚಾನ್ಸ್ ಫಸ್ಟ್ ಅವಳಿಗೆ ಇದ್ದಿದ್ದು. ಬಟ್ ಶಿ ನೆಗ್ಲೆಕ್ಟೆಡ್, ಉದಾಸೀನ ಮಾಡಿದ್ಲು. ಇದರ ಒಳಗಡೆ ಇರುವ ದೇವ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಿಮಗೆ ದೇವರು ಅವಕಾಶಗಳನ್ನು ತಂದು ಮುಂದೆ ಇಡ್ತಾನೆ, ಸನ್ನಿವೇಶ ಕೊಡ್ತಾನೆ. ಆಮೇಲೆ ಯಾವಾಗ ನೀವು ನೆಗ್ಲೆಕ್ಟ್ ಮಾಡ್ತೀರೋ ಆ ಸ್ಥಾನಕ್ಕೆ ಬೇರೊಬ್ಬರನ್ನ ದೇವರು ಎಳ್ಕೊಂಬರ್ತಾನೆ. ಹಲ್ಲೆಲೂಯ. ವಷ್ಟಿ ರಾಣಿ ಅವಳು ನಿರಾಕರಿಸಿದ್ದು ಎಸ್ತೇರಳಿಗೆ ಆಶೀರ್ವಾದವಾಯಿತು. ಆಮೇಲೆ ಅದಕ್ಕೆ ನಾನು ಹೇಳಿದೆ, ದೇವರ ಸಮಯವನ್ನು ಅರ್ಥ ಮಾಡಿಕೊಳ್ಳುವಂಥ ಮೊರ್ದೆಕಾಯ್ ಮತ್ತು ಎಸ್ತೇರಳನ್ನ ದೇವರು ಈ ವರ್ಷ 2026ರಲ್ಲಿ ದೇವರು ಎಬ್ಬಿಸ್ಲಿಕ್ಕೆ ಹೋಗ್ತಾನೆ. ದೇವರು ಎಬ್ಬಿಸ್ಲಿಕ್ಕೆ ಹೋಗ್ತಾನೆ. ಹಲ್ಲೆಲೂಯ. ಇಲ್ಲಿ ನೀವೊಂದು ಆತ್ಮಿಕವಾದ ಮರ್ಮವನ್ನು ಅರ್ಥ ಮಾಡ್ಕೊಳ್ಬೇಕು. ನಾನು ಈ 2ನೇ ಸರ್ವಿಸಲ್ಲಿ ಸ್ವಲ್ಪ ನಿಧಾನಕ್ಕೆ ಇದನ್ನು ಹೇಳಲಿಲ್ಲ ಆದರೆ ದ ಡಿವೈನ್ ಅಪ್ರೂವಲ್ ಬಗ್ಗೆ ನಿಮ್ಗೆ ಅರ್ಥ ಆಗಲ್ಲ. ಆಮೇಲೆ ಆತ್ಮಿಕವಾದಂಥ ಮರ್ಮವನ್ನು ಅರ್ಥ ಮಾಡ್ಕೊಬೇಕು. ದೇಶವನ್ನು ಆಳುವ ರಾಜನಿಗೂ ನಮ್ಮ ರಾಜಾದಿರಾಜನಿಗೂ ವ್ಯತ್ಯಾಸ ಇದೆ. ದೇವರ ಮಕ್ಕಳು 3 ಕಾರ್ಯಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. 3 ಥಿಂಗ್ಸ್ ಯು ಮಸ್ಟ್ ರಿಮೆಂಬರ್. 1, ಸುವರ್ಣ ದಂಡ ಇದ್ರೂ ಸಮಯ ಮೀರಿದ್ರೆ, ಸಮಯಕ್ಕೆ ಅವಕಾಶ ಸಿಕ್ಕಿದಾಗ ನೀವು ಅದಕ್ಕೆ ಎಸ್ ಅನ್ನಲಿಲ್ಲ, ನೋ ಅನ್ನೋದಾದರೆ ಆಶೀರ್ವಾದಕ್ಕೆ ಬದಲು ಶಾಪನ ಬರ್ಬೋದು. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ದೇವರು ನಿನಗಾಗಿ ಒಂದು ಆಶೀರ್ವಾದದ ಬಾಗಿಲು ತೆರೆಯುವಾಗ ನೀನು ನುಗ್ಗಿಬಿಡ್ಬೇಕು. ಅಲ್ಲಿ ಮೀನಾಮೇಷ ಎಣಸಂಗಿಲ್ಲ. ಸ್ತೋತ್ರ. ಗಮನಿಸ್ರಿ, ಸುವರ್ಣದಂಡ ಇದ್ದರು ಎಸ್ತೇರಳಿಗೆ ಅವಳ ಒಳಗಡೆ ಇದ್ದಂಥ ಭಯ. ಯಾಕಂದರೆ ಸ್ವಲ್ಪ ಟೈಮ್ ಮೀರಿದ್ರೆ, ಟೈಮಿಗೆ ಮುಂಚೆ ಎಂಟ್ರಿ ಆದರೆ ಮುಗೀತು ಅವಳ ಕತೆ. ಟೈಮ್ ಮೀರಿ ಹೋದರೂ ಮುಗೀತು ಅವಳ ಕತೆ. ತಕ್ಕ ಸಮಯದಲ್ಲಿ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾನು ತಕ್ಕ ಕಾಲದಲ್ಲಿ ಹಿಂಗಾರು ಮುಂಗಾರು ಮಳೆಗಳನ್ನು ಸುರಿಸ್ತೀನಿ. ಆಮೇಲೆ ಗಮನಿಸ್ರಿ, ಇವಳು ಒಳಗಡೆ ಇದ್ದಂಥ ಎಸ್ತರಿಗೆ ಅಲ್ಲಿ ರಾಜಸ್ಥಾನಕ್ಕೆ ರಾಜನ ಅರಮನೆಯ ಆ ಭಾಗದಲ್ಲಿ ಹೋಗೋದಕ್ಕೆ ಅವಳಿಗೆ ತುಂಬ ಭಯ. ದೇವರ ದಂಡದ ಕುರಿತು ಮಾತನಾಡ್ತಾ ಇದ್ದೀನಿ. ಹಳೆ ಒಡಂಬಡಿಕೆಯಲ್ಲಿ ದೇವರ ಸಂಪೂರ್ಣ ಅಧಿಕಾರ ಒಳಗೊಂಡಿದ್ದು ದೇವರ ಕೃಪಾಸನದಲ್ಲಿ. ಈ ಕೃಪಾಸನದಲ್ಲಿ ಎಲ್ಲರೂ ಯಾವಾಗ ಬೇಕಾದರೂ ಹೋಗೋಕ್ಕಾಗಲ್ಲ. ಮಹಾಯಾಜಕನು ಸರ್ವದೋಷ ಪರಿಹಾರಕ ದಿನದಂದು, ದ ಡೇ ಆಫ್ ಅಟಾನಮಿ, ಸರ್ವದೋಷ ಪರಿಹಾರಕ ದಿನದಂದು ಮಹಾಯಾಜಕನು ಮಾತ್ರ ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಯಾರು ಬೇಕಾದರೂ ಯಾವಾಗ ಬೇಕಾದರೂ ಹೋಗೋಕ್ಕಾಗಲ್ಲ. ಮಹಾಯಾಜಕನು ಅದಕ್ಕಾಗಿ ತನ್ನನ್ನೇ ತಾನು ಸಿದ್ಧ ಮಾಡಿಕೊಳ್ಬೇಕು. ಅತಿ ಪರಿಶುದ್ಧವಾದ ಸ್ಥಳ ಅದು, ಮರ್ಸಿ ಸೀಟ್ ಅಂತಾರೆ. ಅಲ್ಲಿಗೆ ಹೋಗೋದಕ್ಕೆ ಎಲ್ಲರಿಗೂ ಅನುಮತಿ ಇಲ್ಲ. ಅದರ ಕುರಿತು ಎಸ್ತೇರಳಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಒಂದು ಪಕ್ಷ ಹಾಗೆ ಏನಾದರೂ ಸಮಯ ಮೀರಿ ದೋಷ ಪರಿಹಾರಕ ದಿನವನ್ನು ಬಿಟ್ಟು ಬೇರೆ ಯಾವುದಾದ್ರೂ ದಿನದಲ್ಲಿ ಯಾಜಕನೋ ಮಹಾಯಾಜಕನೋ ಯಾರಾದರೂ ಅಲ್ಲಿ ಹೋದರೆ ಪ್ರಾಣ ಕಳ್ಕೊಬೇಕಾಗುತ್ತೆ ಅವರು.
ಅದೇ ರೀತಿಯಲ್ಲಿ ಇಲ್ಲಿ ಎಸ್ತೇರಳಿಗೆ ಅರ್ಥವಾಯಿತು, ಅನುಕೂಲದ ಸುವರ್ಣ ದಂಡ ಇದ್ದರೂ ಸಮಯ ತಪ್ಪಿದ್ರೆ ಮರಣ ನಿಶ್ಚಯ. ಓ, ನಿಮ್ಮ ಸ್ತೋತ್ರ ಎಲ್ಲ ಹೋಯ್ತು. ಪ್ರೈಸ್ ಗಾಡ್. ಸಮಯ ತಪ್ಪಿದ್ರೆ ಮರಣ ನಿಶ್ಚಯ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಬಂದಿರುವ ನಾವುಗಳು ಧನ್ಯರು, ನಾವುಗಳು ಧನ್ಯರು. ಇಬ್ರಿಯರಿಗೆ ಬರೆದ ಪತ್ರಿಕೆ 4:16 ಬಹಳ ಸುಂದರವಾಗಿ ಹೇಳುವ ಒಂದು ವಾಕ್ಯ. ಆದದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ, ಅಂಡರ್ಲೈನ್ ಮಾಡ್ಕೊಳ್ಳಿ, ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಯೇಸು ಸ್ವಾಮಿ ತನ್ನ ರಕ್ತದ ಮೂಲಕ ನಮಗೆ ಇದನ್ನು ತೆರೆದು ಕೊಟ್ಟವನಾಗಿದ್ದಾನೆ. ಎಲ್ಲರಿಗೂ ಪ್ರವೇಶ ಇರಲಿಲ್ಲ, ಆದರೆ ಹೊಸ ಒಡಂಬಡಿಕೆಯ ಭಕ್ತರಾದ ನಮಗೆ ಯೇಸು ಸ್ವಾಮಿಯ ರಕ್ತದ ಮೂಲಕ ಕೃಪಾಸನದ ಬಳಿಗೆ ಬರಲಿಕ್ಕೆ, ಸಮಯ ಭೇದವಿಲ್ಲದೆ ಪ್ರವೇಶ ಮಾಡೋದಿಕ್ಕೆ, ಅಪ್ಪ ತಂದೆ ಎಂದು ಕರೆಯೋದಿಕ್ಕೆ ಮಕ್ಕಳ ಆತ್ಮವನ್ನು ನಮಗೆ ದಯಪಾಲಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಅಧಿಕಾರವಿರುವ ಈ ಸುವರ್ಣ ದಂಡ ಎತ್ತುವ ಆ ದೇವರ ಸಿಂಹಾಸನಕ್ಕೆ ಏರಿ ಬರಲಿಕ್ಕೆ ದೇವರು ನಮಗೊಂದು ಅವಕಾಶವನ್ನು ಕೊಟ್ಟನು. ಇವತ್ತಿದರ ಒಳಗಡೆ ಇರುವಂಥ ನಿಮ್ಮೆಲ್ಲರಿಗೂ ಈ ದೇವ ದಂಡವನ್ನು ಹಿಡಿಯುವಂಥ ಅಧಿಕಾರ ದೇವರು ಕೊಟ್ಟಿದ್ದಾನೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಮಕ್ಕಳಾದರೆ ಬಾಧ್ಯತೆ ಉಳ್ಳವರು. ಹಲ್ಲೆಲೂಯ. ನಾವು ಬಾಧ್ಯರಾಗಿದ್ದೇವೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನಾವು ಬಾಧ್ಯಸ್ಥರು, ಬಾಧ್ಯಸ್ಥರು. ಸಮಯ ಭೇದವಿಲ್ಲದೆ ಕೃಪಾಸನದ ಬಳಿಗೆ ಬರೋದಿಕ್ಕೆ, ಅಲ್ಲಲ್ಲಿಯ ಪರಲೋಕದಲ್ಲೂ ಭೂಲೋಕದಲ್ಲೂ ಸಕಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಅದನ್ನು ನಾನು ನಿಮಗೆ ಕೊಡ್ತೇನೆ ಅಂತ ಹೇಳಿದ ವಾಗ್ದಾನದ ಪ್ರಕಾರ, ನಾನು ಕೊಟ್ಟಿದ್ದೇನೆ ಅಂತ ಹೇಳಿದ ವಾಗ್ದಾನದ ಪ್ರಕಾರ ಇವತ್ತು ಸಮಯ ಭೇದವಿಲ್ಲದೆ ಕೃಪಾಸನದ ಬಳಿಗೆ ಬರೋದಿಕ್ಕೆ, ಈ ರಾಜದಂಡವನ್ನು ಹಿಡಿಯೋದಿಕ್ಕೆ, ಅದನ್ನು ಮುಟ್ಟೋದಿಕ್ಕೆ ದೇವರು ನಮಗೆ ಬಲವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳ್ರೆ. ಆಮೆನ್, ಹಲ್ಲೆಲೂಯಾ. ಇನ್ನು ಸಮಯಕ್ಕೋಸ್ಕರ ಕಾಯಬೇಡ್ರಿ, ಕಾದಿರೋದು ಬೇಡ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಸ್ತೋತ್ರ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಇನ್ನು ಸಮಯಕ್ಕೋಸ್ಕರ ಕಾಯಬೇಡ್ರಿ. ಕೆಲವರು ಭಾನುವಾರಕ್ಕೋಸ್ಕರ ಕಾಯ್ತಾ ಇರ್ತಾರೆ, ಬಿಡುಗಡೆ ನಡೆಯೋದು ಭಾನುವಾರದಲ್ಲಿ ಅಂತ. ಇನ್ನು ಕೆಲವರು 21 ದಿನ ಉಪವಾಸ ಯಾವಾಗ ಬರ್ತೋ ಅವಾಗ ಕಾಯ್ತಾ ಇರ್ತಾರೆ, ಆ ದಿನದಲ್ಲಿ ಬಿಡುಗಡೆ ಆಗುತ್ತೆ ಅಂತ. ಈ ದಿವಸಗಳಲ್ಲಿ ನೀವಿನ ಕಾಯೋ ಮೂಮೆಂಟ್ ಇಲ್ಲ. ದ ವೇಟಿಂಗ್ ಪೀರಿಯಡ್ ಈಸ್ ಓವರ್. ಕಾಯ್ತಾ ಇದ್ದ ಕಾಲ ಮುಗೀತು. ಇನ್ನ ಕೃಪಾಸನದ ಬಳಿಗೆ ಪ್ರವೇಶ ಮಾಡೋ ಕಾಲ ಇದು. ಹೊಸ ಒಡಂಬಡಿಕೆಯ ಭಕ್ತರಿಗೂ ಹಳೆಯ ಒಡಂಬಡಿಕೆಯ ವಿಶ್ವಾಸಿಗಳಿಗಿರೋ ವ್ಯತ್ಯಾಸ. ಅವರಿಗೆ ಮಹಾಯಾಜಕನು ಮಾತ್ರ ವರ್ಷಕ್ಕೊಂದ್ಸತಿ, ಅದು ದೋಷ ಪರಿಹಾರಕ ದಿನದಂದು ಮಾತ್ರ ಹೋಗಬೇಕು. ಆದರೆ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ಕೃಪಾಸನದ ಬಳಿಗೆ ಯಾವಾಗ ಬೇಕಾದರೂ ಬರ್ಬೋದು ಅಂತ ಒಂದು ಅಧಿಕಾರ ಇವತ್ತು ದೇವರು ನಿಮಗಾಗಿ ಚಾಚಿದ್ದಾನೆ. ನಿಮಗಾಗಿ ದೇವರು ಚಾಚಿದ್ದಾನೆ. ನಂಬುವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಎಸ್, ಮೈ ವೇಟಿಂಗ್ ಪೀರಿಯಡ್ ಇಸ್ ಓವರ್. ನಾನು ಕಾದಿದ್ದ ದಿನಗಳು ಮುಗೀತು. ಯು ಕ್ಯಾನ್ ರಿಜೆಕ್ಟ್,
ಯು ಕ್ಯಾನ್ ಅಕ್ಸೆಪ್ಟ್. ನೀನು ತಳ್ಬೋದು, ಅಂಗೀಕರಿಸ್ಬೋದು, ನಿನಗೆ ಬಿಟ್ಟಿದ್ದು. ಆಮೇಲೆ ನಂಬರ್ ಟು ಕೆಲವರು ಈ ಒಂದು ಮಾತು ಹೇಳ್ಬಿಡ್ತೀನಿ, ಈ ಸುವರ್ಣ ದಂಡ ಯಾವ ಟೈಮಲ್ಲಿ ನಿಮಗಾಗಿ ಚಾಚಲ್ಪಡುತ್ತಂತ ಹೇಳೋಕ್ಕಾಗಲ್ಲ. ಯಾವ ಟೈಮಲ್ಲಿ ಅಂತ ಹೇಳೋಕ್ಕಾಗಲ್ಲ, ಅದು ಏರ್ ಬಂದ್ಬಿಡುತ್ತೆ. ಸ್ತೋತ್ರ. ಈ ಕೆಲವರಿಗೆ ಚೆಂಡು ತಗೊಂಬಂದು ಗೋಲ್ ಪೆಟ್ಟಿಗೆ ಹತ್ರ ಕೊಟ್ಬಿಟ್ಟು ಗೋಲ್ ಹೊಡಿ ಅಂದ್ರೂ ಮೀನಾಮೇಷ ಎಣಿಸ್ತಾ ಇರ್ತಾರೆ. ಸ್ತೋತ್ರ. ಆಮೇಲೆ ಚೆಂಡಿಗಾಗಿ ಪರದಾಡ್ತಾರೆ. ಅರ್ಥ ಆಯ್ತಾ? ಫುಟ್ಬಾಲ್ ಆಡೋರು ಗೊತ್ತು. ನಿನ್ನ ಕಾಲ ಹತ್ರ ಚೆಂಡು ತಗೊಂಬಂದು ಗೋಲ್ ಹೊಡಿ ಅಂತ ಅವಕಾಶ ಮಾಡಿಕೊಟ್ಟ ಹೊಡೆದು ಬಿಡ್ಬೇಕು. ಆವಾಗ ಇಡೀ ನನ್ನ ಗಂಡನ ಕೇಳ್ತೀನಿ, ನನ್ನ ಮಕ್ಕಳನ್ನ ಕೇಳಬೇಕು, ಸ್ತೋತ್ರ, ನಮ್ಮವಳು ಕೇಳಬೇಕು, ಅಮ್ಮನ ಕೇಳಬೇಕು, ಅಪ್ಪನ ಕೇಳಬೇಕು. ಅಷ್ಟೊತ್ತರಲ್ಲಿ ಡಿಫೆಂಡರ್ ಏನು ಮಾಡ್ತಾನೆ, ಬಂದು ತಗೊಂಡು ಹೋಗ್ಬಿಡ್ತಾನೆ, ಮುಗೀತು. ಅವನು ತಗೊಂಡೋಗಿ ಅವ್ನ ಗೋಲ್ ಪೆಟ್ಟಿಗೆಯಲ್ಲಿ ಹೊಡಿತಾನೆ ಗೋಲು. ಹಾಲೆಲೂಯಾ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಸಮಯಕ್ಕಾಗಿ ಕಾಯ್ಬೇಡ್ರಿ, ಸಮಯ ಬಂದಿದೆ. ನೀನು ಮರ್ಸಿ ಸೀಟಿನ ಬಳಿ, ಕೃಪಾಸನದ ಬಳಿಗೆ ಪ್ರವೇಶ ಮಾಡುವ ಸಮಯಕ್ಕೆ ಬಂದಿದ್ದೀಯಾ. 2026 ಕಾದಿದ್ದ ಸಮಯ ಮುಗಿಯಿತು. ನೀನು ಕೃಪಾಸನದ ಬಳಿಗೆ ದೇವರ ಆಶೀರ್ವಾದವನ್ನು ಪಡೆಯುವ ಸಮಯಕ್ಕೆ ನೀನು ಹತ್ತಿರ ಬಂದಿದ್ಯಾ. ನಿನಗಿರೋ ಆಲೋಚನೆ ಇದು. ಕೆಲವರು ಸೇವೆಗಾಗಿ ಇಳಿಯೋ ಸಮಯ ಆಯಿತು. ಪರಿಶುದ್ಧಾತ್ಮ ನನ್ಗೆ ಹೇಳಕ್ಕೆ ಹೇಳ್ತಾ ಇದ್ದಾರೆ, ಫುಲ್ ಟೈಮ್ ಮಿನಿಸ್ಟ್ರಿಗೆ ಬರಬೇಕಾ ಬೇಡವಾ. ಹಾಂ, ಸ್ತೋತ್ರ. ಒಂದು ಕಡೆ ಕೆಲಸ, ಜವಾಬ್ದಾರಿ, ಅಯ್ಯೋ ಸರಿ ಬಿಡು, ಇದೊಂದು ವರ್ಷ ಇಲ್ಲ, ನಿನ್ನ ಸಮಯಕ್ಕೆ ಬಂದಿದೆಯಾ. ಈ ಸಮಯ ಬಂದರೆ ಭಾನುವಾರ ಮಾತ್ರ ಅಲ್ಲ ಬಿಡುಗಡೆ, ಸೋಮವಾರನೂ ನಡೆಯುತ್ತೆ, ಮಂಗಳವಾರನೂ ನಡೆಯುತ್ತೆ, ಗಾಡಿ ಓಡಿಸ್ತಾ ಇರುವಾಗಲೂ ನಡೆಯುತ್ತೆ. ಸ್ತೋತ್ರ. ಹೇಳಲಿಲ್ಲ ಸ್ತೋತ್ರ. ನೀನು ಒಗ್ಗರಣೆ ಹಾಕ್ತಾ ಇರುವಾಗಲೂ ಬರುತ್ತೆ. ಸ್ತೋತ್ರ. ಬರಲಿಲ್ಲ, ಅಡುಗೆ ಮಾಡೋ ಟೈಮಲ್ಲೂ ಬರುತ್ತೆ. ಹಲ್ಲೆಲೂಯಾ. ನಿನಗೆ ಗೊತ್ತಿಲ್ಲದಂತೆ ದೇವರು ತನ್ನ ಕೃಪಾಸನದ ಬಳಿಗೆ ನಿನ್ನನ್ನು ಬರ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ಸೀಸನ್ ನಿನ್ನ ಮುಂದೆ ಓಪನ್ ಆಗ್ತಾ ಇದೆ. ಇವಳ ಮೊದಲ ಆತಂಕ ಏನು ಗೊತ್ತಾ? ಭಯ. ಸಮಯ ಮೀರಿ ಹೋದರೆ ಪ್ರಾಣ ಕಳ್ಕೊಂಬಿಡ್ತೀನ, ನೋ ಭಯ. ಎರಡನೇದು, ಸುವರ್ಣದಂಡದ ಹತ್ರ ಬರೋರಿಗೆ ಒಂದು ಪ್ರತ್ಯೇಕತೆ ಇರಬೇಕು. ಅವರು ಧೈರ್ಯವಾಗಿ ಮಾತನಾಡಲಿಕ್ಕೆ ಬಾಯಿ ತೆರಿಬೇಕು, ಧೈರ್ಯ ಬೇಕು, ಬಾಯಿ ತೆರಿಬೇಕು. ಸ್ತೋತ್ರ. ಎಸ್ತರ್ಲಿಗೆ ಇದು ಬರಲಿಲ್ಲ, ಭಯ ಆಯಿತು. ಅರಸನ ಮುಂದೆ ಮಾತಾಡೋದಕ್ಕೆ ಇವಳಿಗೆ ಧೈರ್ಯ ಇರಲಿಲ್ಲ. ಮಾತನಾಡೋ ಧೈರ್ಯ ಸಮಯ ಕರೆಕ್ಟಾಗಿ ಬಂದರೆ, ನೀನು ಅರ್ಥ ಮಾಡ್ಕೊಂಡ್ರೆ ನಿನಗೆ ಮಾತನಾಡೋ ಧೈರ್ಯ ಬರುತ್ತೆ. ನೋಡ್ರಿ, ಅವಳಿಗೆ ಧೈರ್ಯ ಇಲ್ಲ ಅಂತ ಯಾರು ಹೇಳಿದ್ರು ಪಾಸ್ಟ್ರೆ ಅಂತ ನೀವು ಕೇಳ್ಬೋದು. ನೀವು 4ನೇ ಅಧ್ಯಾಯ ಇಸ್ ಇಟ್ ಓಕೆ? 4ನೇ ಅಧ್ಯಾಯ 15-16 ವಾಕ್ಯವನ್ನು ನೋಡ್ರಿ. ಆಗ ಎಸ್ತೇರಳು, ನೀನು ಹೋಗಿ ಶೂಷನಿನಲ್ಲಿ ಸಿಕ್ಕುವ ಎಲ್ಲಾ ಯಹೂದ್ಯರನ್ನ ಕೂಡಿಸು. ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನ ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಯಾರಿಗೋಸ್ಕರ? ಇವಳಿಗೆ ಏನಕ್ಕೆ? ಧೈರ್ಯವಾಗಿ ಮಾತಾಡೋದಿಕ್ಕೆ. ಸ್ತೋತ್ರ. 3 ದಿನ ಉಪವಾಸ ಮಾಡ್ಕೊಂಡು ಹೋಗ್ತಾ ಇರೋದು. ಫಾಸ್ಟಿಂಗ್ ಅಂಡ್ ಪ್ರೇಯರ್.
ಸ್ತೋತ್ರ. ಅರಸನ ಬಳಿ ಮಾತಾಡಬೇಕು. ಒಂದು ಮಾತು ಹೆಚ್ಚು ಕಡಿಮೆ ಆದ್ರೆ ಶಿರಚ್ಛೇದನವಾಗಲಿ, ಮುಗೀತು. ಸ್ತೋತ್ರ. ಕೆಲವರು ಈಗಲೇ ಸೈಲೆಂಟ್ ಆಗ್ಬಿಟ್ರಿ. ಏನಕ್ಕೆ ಈ ಪಾಸ್ಟರ್ ಇದನ್ನು ತಗೊಂಬತ್ತಾ ಇದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀರಲ್ಲ. ಅರಸನ ಬಳಿಗೆ ಬಂದಾಗ, ಸುವರ್ಣ ದಂಡದ ಹತ್ತಿರಕ್ಕೆ ಬರುವಾಗ ನಂಬರ್ 1 ಭಯ, ಸಮಯ ಮೀರಬಾರ್ದು. ನಂಬರ್ 2, ಧೈರ್ಯವಾಗಿ ಮಾತಾಡಬೇಕು. ಧೈರ್ಯವಾಗಿ ಮಾತನಾಡೋದಕ್ಕೆ ಇವಳಿಗೆ ಧೈರ್ಯ ಇರಲಿಲ್ಲ. ಆದ್ದರಿಂದಲೇ ಇವಳು ಹೇಳಿದ್ಲು, 3 ದಿವಸ ಉಪವಾಸ ಮಾಡಿ ನಾನು ಅರಸನ ಬಳಿ ಮಾತನಾಡ್ತೀನಿ, ನೀವು ನನಗಾಗಿ ಪ್ರಾರ್ಥಿಸ್ರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನೋಡ್ರಿ, ಈ ಈ ಈ ಸತ್ಯವೇದ ಗ್ರಂಥದಲ್ಲಿ ನಾವು ಅವಾಗೆ ಓದಿದಂಥ ಇಬ್ರಿಯರಿಗೆ ಬರೆದ ಪತ್ರಿಕೆ 4:16 ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೋ, ಆತನ ದಯೆಯಿಂದ ಸಮಯೋಚಿತವಾದ ಸಹಾಯ ನಮಗೆ ದೊರೆಯುವಂತೆಯೋ ಧೈರ್ಯದಿಂದ ಕೃಪಾಸನ ಮುಂದೆ ಬರೋಣ. ಈ ಪದ ಕನ್ನಡದಲ್ಲಿ ಧೈರ್ಯದಿಂದ ಅಷ್ಟು ಮಾತ್ರ ಕೊಟ್ಟಿರೋದು. ಗ್ರೀಕ್ ಭಾಷೆಯಲ್ಲಿ ಕೊಟ್ಟಿರುವಂಥ ಅರ್ಥ, ನೀನು ಬಂದು ಬಾಯಿ ತೆರೆ, ಧೈರ್ಯವಾಗಿ ಘೋಷಿಸು, ಧೈರ್ಯವಾಗಿ ಮಾತನಾಡು. ಮರ್ಸಿ ಸೀಟ್ ಬಳಿ ಬಂದರೆ, ಕೃಪಾಸನದ ಬಳಿಗೆ ಬಂದರೆ, ಸುವರ್ಣ ದಂಡದ ಬಳಿಗೆ ಬಂದರೆ ನೀವು ಮೌನವಾಗಲ್ಲ, ಧೈರ್ಯವಾಗಿ ಡಿಕ್ಲೇರ್ ಮಾಡಬಹುದು. ಧೈರ್ಯವಾಗಿ ಡಿಕ್ಲೇರ್ ಮಾಡಬಹುದು, ಧೈರ್ಯವಾಗಿ ಮಾತನಾಡಬಹುದು, ಧೈರ್ಯವಾಗಿ ಕೂಗಿ ಹೇಳಬಹುದು. ಹಲ್ಲೆಲೂಯ. ಅಪ್ಪ ನನಗಿಂತದ್ದು ಬೇಕು ಅಂತ ಕೇಳೋ ಧೈರ್ಯ ಮಾತನಾಡೋದಕ್ಕೆ. ಕಾರಣ, ಈ ಕೃಪಾಸನದ ಬಾಗಿಲಿಗೆ, ಇದರ ಬಾಗಿಲಿಗೆ ನೀವು ಕೃಪಾಸನ